ವೆರಿ ಗುಡ್ ಮಾರ್ನಿಂಗ್ ಎವ್ರಿವನ್. ಬನ್ನಿ ಇವತ್ತಿನ ನಿಮ್ಮ ರಾಶಿಯಲ್ಲಿ ಏನಿದೆ ಹಾಗೆ ನಿಮ್ಮ 12 ರಾಶಿಗಳ ದಿನ ಭವಿಷ್ಯ ಹೇಗಿದೆ, ಇವತ್ತು ಫುಲ್ ಡೇ ನೀವು ಹೇಗಿರ್ತೀರಾ ಅನ್ನೋದನ್ನ ತಿಳ್ಕೊಳ್ಳೋಣ. ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯವರಿಗೆ ಇವತ್ತು ಅವಿವಾಹಿತರು ಯಾರಿರ್ತೀರಾ, ವಿದ್ಯಾರ್ಥಿಗಳು ಹಾಗೆ ನಿರುದ್ಯೋಗಿಗಳಿಗೆ ಇವತ್ತು ಶುಭ ಸಮಾಚಾರ. ಹಾಗೆ ನಿರೀಕ್ಷಿತ ಧನಾಗಮನದಿಂದ ಕಾರ್ಯಸಿದ್ಧಿ ಇರುತ್ತೆ. ಏನೇ ವಿಘ್ನಗಳಿದ್ರು ನಿಮ್ಮ ಕಾರ್ಯ ಯಶಸ್ಸಾಗತ್ತೆ. ಇನ್ನು ವೃಷಭ ರಾಶಿಯವರಿಗೆ ಇವತ್ತು ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ಮನಸ್ತಾಪ ಉಂಟಾಗತ್ತೆ. ಹಾಗಾಗದೇ ಇರೋ ತರ ನೀವು ಜಾಗ್ರತೆ ವಹಿಸಬೇಕು. ಇನ್ನು ನಿರುದ್ಯೋಗಿಗಳಿಗೆ ಇವತ್ತು ಉದ್ಯೋಗದ ಅವಕಾಶಗಳು ಕೈತಪ್ಪಿ ಹೋಗುತ್ತೆ, ಹುಷಾರಾಗಿರಿ. ಇನ್ನು ಮಾನಸಿಕ ನೆಮ್ಮದಿ ಇಲ್ಲದೆ ಕಿರಿಕಿರಿ ಅನ್ಸುತ್ತೆ, ತಲೆ ಕೆಡಿಸ್ಕೋಬೇಡಿ. ಇನ್ನು ಮಿಥುನ ರಾಶಿಯವರಿಗೆ ಇವತ್ತು ಆರ್ಥಿಕವಾಗಿ ಸಾಕಷ್ಟು ಧನ ಸಂಗ್ರಹವಾಗುತ್ತೆ. ಹಾಗೆ ಸರ್ಕಾರಿ ಅಧಿಕಾರಿಗಳಿಗೆ ಬದಲಾವಣೆಯ ಸಾಧ್ಯತೆ ಕೂಡ ಇದೆ. ಗೃಹ ನಿರ್ಮಾಣ ಕಾರ್ಯಗಳಿಗೆ ಅಡಚಣೆ ತೋರಿ ಬರುತ್ತೆ. ಆದ್ರೆ ದಿನದ ಅಂತ್ಯದಲ್ಲಿ ನೀವು ಶುಭ ಸುದ್ದಿಯನ್ನ ಕೇಳ್ತೀರಾ. ಇನ್ನು ಕಟಕ ರಾಶಿಯವರಿಗೆ ಇವತ್ತು ಆರ್ಥಿಕವಾಗಿ ನೀವು ಹೆಚ್ಚಿನ ಹಿಡಿತ ಸಾಧಿಸಬೇಕು. ಹಾಗೆ ಅವಿವಾಹಿತರು ಪ್ರಯತ್ನ ಪಟ್ಟು ವಿವಾಹಕ್ಕಾಗಿ ಹೊಸ ಸಂಬಂಧಗಳ ಅನ್ವೇಷಣೆ ನಡೆಸಬೇಕಾಗತ್ತೆ. ಇನ್ನು ವಾಹನ ಸಂಚಾರ ಮಾಡುವಾಗ ಜಾಗ್ರತೆ ವಹಿಸಿ. ಇನ್ನು ಸಿಂಹ ರಾಶಿಯವರಿಗೆ ಇವತ್ತು ವೃತ್ತಿ ರಂಗದಲ್ಲಿ ನಿಮ್ಮ ಕ್ರಿಯಾಶೀಲತೆ ಸದ್ಯದಲ್ಲೇ ಪ್ರಕಟವಾಗುತ್ತೆ. ವಿದ್ಯಾರ್ಥಿಗಳಿಗೆ ನಿರೀಕ್ಷಿತ ಫಲಿತಾಂಶದಿಂದ ಸಂತೃಪ್ತಿ ಸಿಗುತ್ತೆ. ಹಾಗೆ ಸಾಂಸಾರಿಕವಾಗಿ ನೆಮ್ಮದಿಯ ವಾತಾವರಣ. ಇನ್ನು ವಾಹನ ಖರೀದಿಗೆ ಇದು ಒಳ್ಳೆ ಟೈಮ್. ಇನ್ನು ಕನ್ಯಾ ರಾಶಿಯವರಿಗೆ ಇವತ್ತು ಬಂಧುಗಳ ಸಮಾಗಮದಿಂದ ಸಂತಸ, ಅಲಂಕಾರಿಕ ವಸ್ತುಗಳ ಖರೀದಿಗೆ ಖರ್ಚು ಬರುತ್ತೆ. ಹಾಗೆ ಕಾರ್ಯರಂಗದಲ್ಲಿ ಹಿತಶತ್ರುಗಳು ನಿಮ್ಮನ್ನ ಗಮನಿಸ್ತಾ ಇರ್ತಾರೆ. ನಿಮ್ಮ ಮಿತ್ರರು ನಯವಂಚಕತನದಿಂದ ನಿಮ್ಗೆ ಮೋಸ ಮಾಡ್ತಾರೆ, ಹುಷಾರಾಗಿರಿ. ಇನ್ನು ತುಲಾ ರಾಶಿಯವರಿಗೆ ಇವತ್ತು ಸಾಂಸಾರಿಕವಾಗಿ ಹಿರಿಯರ ಶುಶ್ರೂಷೆ ತುಂಬಾನೇ ಅಗತ್ಯ. ನಾನಾ ರೀತಿಯಲ್ಲಿ ಖರ್ಚು, ಅಧಿಕ ವೆಚ್ಚಗಳಾಗತ್ತೆ. ನಿರುದ್ಯೋಗಿಗಳಿಗೆ ಉದ್ಯೋಗ ಲಾಭ ಇರುತ್ತೆ. ವೃತ್ತಿರಂಗದಲ್ಲಿ ಕಾರ್ಯ ಒತ್ತಡದಿಂದ ಕಿರಿಕಿರಿ ಅನುಭವಿಸಬೇಕಾಗತ್ತೆ, ತಲೆ ಕೆಡಿಸ್ಕೊಳ್ಳದೆ ಆರಾಮಾಗಿರಿ. ಇನ್ನು ವೃಶ್ಚಿಕ ರಾಶಿಯವರಿಗೆ ಇವತ್ತು ಅನಿರೀಕ್ಷಿತ ಕಾರ್ಯ ಸಾಧನೆಯಿಂದ ಮುನ್ನಡೆ. ವೃತ್ತಿರಂಗದಲ್ಲಿ ಅಭಿವೃದ್ಧಿ ಗೋಚರಕ್ಕೆ ಬಂದ್ರು ಹಿತಶತ್ರುಗಳು ಬಗ್ಗೆ ಗಮನ ಇರಲಿ. ಆರ್ಥಿಕವಾಗಿ ಭದ್ರತೆಯನ್ನ ಸಾಧಿಸಬೇಕಾಗತ್ತೆ. ಸಂಚಾರದಲ್ಲಿ ಸ್ವಲ್ಪ ಜಾಗ್ರತೆ ಇರಲಿ. ಇನ್ನು ಧನು ರಾಶಿಯವರಿಗೆ ಇವತ್ತು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳು ತೋರ್ ಬಂದ್ರು ಕಾರ್ಯ ಸಾಧನೆ ನಿಶ್ಚಿತ. ನೂತನ ಗೃಹ ನಿರ್ಮಾಣ ಕಾರ್ಯದಿಂದ ಸಾಂಸಾರಿಕವಾಗಿ ತೃಪ್ತಿ ತರುತ್ತೆ. ಇನ್ನು ನಿರುದ್ಯೋಗಿಗಳು ಬಹುದಿನಗಳ ನಂತರ ಉತ್ತಮ ಉದ್ಯೋಗ ಪಡಿತಾರೆ. ಮಕರ ರಾಶಿಯವರಿಗೆ ಇವತ್ತು ಆರೋಗ್ಯ ಭಾಗ್ಯ ಏರುಪೇರು ಆಗತ್ತೆ. ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆಗಳಿರುತ್ತೆ. ಇನ್ನು ವೃತ್ತಿರಂಗದಲ್ಲಿ ನಿರೀಕ್ಷಿತ ನೆಮ್ಮದಿ ಇರಲ್ಲ. ಸಾಂಸಾರಿಕವಾಗಿ ಮಕ್ಕಳಿಂದ ನೆಮ್ಮದಿ ಇರುತ್ತೆ. ವ್ಯಾಪಾರ ವ್ಯವಹಾರಗಳಲ್ಲಿ ನಿರೀಕ್ಷಿತ ಲಾಭವಿಲ್ಲವಾದ್ರೂ ಹೆಚ್ಚಿನ ನಷ್ಟ ಆಗಲ್ಲ. ಇನ್ನು ಕುಂಭರಾಶಿಯವರಿಗೆ ಇವತ್ತು ಸಾಂಸಾರಿಕವಾಗಿ ನೆಮ್ಮದಿ ಸಿಗತ್ತೆ. ಖರ್ಚು ವೆಚ್ಚಗಳಿಂದ ಆರ್ಥಿಕ ಸ್ಥಿತಿ ಪರಿಸ್ಥಿತಿಯಲ್ಲಿ ಸ್ವಲ್ಪ ಆತಂಕವಾಗುತ್ತೆ. ವಿದ್ಯಾರ್ಥಿಗಳಿಗೆ ನಿರೀಕ್ಷಿತ ಫಲ, ಮುನ್ನಡೆಗೆ ಸಂತಸ ತರುತ್ತೆ. ಇನ್ನು ವಾಹನ ಯಂತ್ರ ಖರೀದಿಗಳಿಗೆ ಇದು ಒಳ್ಳೆ ಟೈಮ್. ಸೊ ಕೊನೆಯದಾಗಿ ಮೀನರಾಶಿ. ಮೀನರಾಶಿಯವರಿಗೆ ಇವತ್ತು ಹಿತಶತ್ರುಗಳು ನಿಮ್ಮನ್ನ ಆತಂಕಕ್ಕೆ ತಳ್ತಾರೆ, ತಲೆ ಕೆಡಿಸ್ಕೋಬೇಡಿ. ಹಾಗೆ ದೂರ ಸಂಚಾರದಿಂದ ನಿಮ್ಮ ದೇಹದ ಆರೋಗ್ಯದ ಸಮಸ್ಯೆಗಳಿಗೆ ಕಾರಣವಾಗುತ್ತೆ. ಇನ್ನು ಅನಿರೀಕ್ಷಿತವಾಗಿ ಯಾರಾದ್ರೂ ಅತಿಥಿಗಳು ಬರ್ತಾರೆ. ಮತ್ತೆ ಸಂಚಾರದಲ್ಲಿ ನೀವು ತುಂಬಾನೇ ಜಾಗ್ರತೆ ವಹಿಸಬೇಕು. ಕೇಳಿದ್ರಲ್ಲ ಇವತ್ತಿನ ನಿಮ್ಮ 12 ರಾಶಿಗಳ ದಿನ ಭವಿಷ್ಯ. ಇವತ್ತಿನ ದಿನ ಚೆನ್ನಾಗಿದೆ, ನೀವೇನು ತಲೆ ಕೆಡಿಸ್ಕೋಬೇಡಿ, ಆರಾಮಾಗಿರಿ. ಏನೇ ಕೆಲಸ ಬಂದ್ರು ಅದನ್ನ ಖುಷಿಯಿಂದ ಸ್ವೀಕಾರ ಮಾಡಿ. ಹಾಗೆ ಎಲ್ಲದನ್ನ ಪಾಸಿಟಿವ್ ಆಗಿ ತಗೊಳ್ಳಿ ಅಂತ ಹೇಳ್ತಾ ನಿಮ್ಗೆ ನಾವು ಇನ್ನೂ ನ್ಯೂಸ್ ಅಪ್ಡೇಟ್ಸ್ ಅನ್ನ ಕೊಡ್ತಾನೆ ಇರ್ತೀವಿ. ಸೊ ಮಿಸ್ ಮಾಡಬೇಡಿ. ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನ ನೋಡ್ತಾ ಇರಿ. ಜೊತೆಗೆ ಮತ್ತಷ್ಟು ಸುದ್ದಿಗಳಿಗೆ ಮರೀದೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ವೆರಿ ನೈಸ್ ಡೇ.